ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗೋ ವ್ಲಾಗ್ಸ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ನಮ್ಮ ಊರಿನ ನಮ್ಮ ನೆಲಮಂಗಲದಲ್ಲಿ ನಡೆಯುವಂಥ ಕಡಲೆಕಾಯಿ ಪರಿಷೆಗೆ ಹೋಗಿದ್ದೆ. ಅದು ಪ್ರತಿ ವರ್ಷವೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಪೌರ್ಣಮಿ ದಿವಸ ಬರುತ್ತೆ. ಪೌರ್ಣಮಿ ದಿವಸ ಮತ್ತು ಅವತ್ತು ಹಿಂದಿನ ದಿವಸ 2 ದಿವಸ ನಡೆಯುತ್ತೆ. ಇದು ಶ್ರೀ ಬಯಲು ಉದ್ಭವ ಶ್ರೀ ವಿಘ್ನೇಶ್ವರ ಸ್ವಾಮಿ ಕ್ಷೇತ್ರ ಮತ್ತು ಬಂಡೆ ಗಣೇಶ ಅಂತಲೂ ಕೂಡ ಕರೀತಾರೆ. ಮತ್ತು ಇದನ್ನ ಕಡಲೆಕಾಯಿ ಪರಿಷೆ ಅಂತ ಕೂಡ ಹೇಳ್ತಾರೆ. ಇದು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತೆ. ತುಂಬ ವಿಜೃಂಭಣೆಯಿಂದ ತುಂಬ ಜೋರಾಗಿ ನಡೆಯುತ್ತೆ. ನಾವು ಕೂಡ ಅಲ್ಲಿ ಹೋಗಿದ್ದು. ಇಲ್ಲಿನ ವಿಶೇಷತೆ ಏನು ಅಂದರೆ, ಅದೇ ಕಡಲೆಕಾಯಿ ಪರಿಷೆ ಅಂತಲೇ ಜಾತ್ರೆಯ ಹೆಸರು. ಮತ್ತು ಗಣೇಶನಿಗೆ ಕಡಲೆಕಾಯಿ ಹಾರ ಕೂಡ ಹಾಕಿದ್ದಾರೆ, ನೋಡ್ಬೋದು. ಇದು ಹೇಗೆ ಬಂಡೆ ಗಣೇಶ ಅಂತಾರೆ ಅಂದರೆ, ಇದು ಬಂಡೆಯಲ್ಲಿ ಉದ್ಭವ ಆಗಿರೋದ್ರಿಂದ ಇಲ್ಲಿ ಬಂಡೆ ಗಣೇಶ ಅಂತ ಕೂಡ ಕರೀತಾರೆ. ಬಯಲು ಉದ್ಭವ ಗಣೇಶ ಮತ್ತು ಬಂಡೆ ಗಣೇಶ 2 ಹೆಸರನ್ನು ಕೂಡ ಕರೀತಾರೆ. ನೋಡಿ, ಇಲ್ಲಿ ಪೌರ್ಣಮಿ ದಿನ ಮಧ್ಯಾಹ್ನ 12ರಿಂದ 1 ಗಂಟೆಯಲ್ಲಿ ತೇರು ಕೂಡ ಆಗುತ್ತೆ. ಇಲ್ಲಿ ಉತ್ಸವ ದೇವ್ರನ್ನ ತೇರಲ್ಲಿ ಹೇಳ್ಕೊಂಬತ್ತಾ ಇರೋದು ನೋಡ್ಬೋದು ನೀವು. ತುಂಬ ವಿಜೃಂಭಣೆಯಿಂದ ಲಕ್ಷಾಂತರ ಜನ ಸೇರುವಂಥ ಜಾತ್ರೆ ಇದು. ಇದು 2 ದಿನವೂ ಕೂಡ ಪ್ರಸಾದ ಕೂಡ ಕೊಡ್ತಾರೆ. ಲಕ್ಷಾಂತರ ಜನ ಕೂಡ ಊಟ ಮಾಡ್ತಾರೆ. 2 ದಿನ ಕೂಡ ಪ್ರಸಾದ ಕೊಡ್ತಾ ಇರ್ತಾರೆ. ನೋಡಿ, ಇಲ್ಲಿ ವೀರಗಾಸೆ ಮುಂತಾದ ಹಲವಾರು ಕಾರ್ಯಕ್ರಮಗಳು ಕೂಡ ನಡೀತವೆ. ಇನ್ನು ಜಾತ್ರೆ ಅಂದಮೇಲೆ ಕಡಲೆಪುರಿ ಎಲ್ಲ ಇದ್ದೇ ಇರುತ್ತೆ. ಕಡಲೆಕಾಯಿ ಪರಿಷೆ ಹೆಸ್ರು ಕೂಡ ಕಡಲೆಕಾಯಿ ಪರಿಷೆ ಅನ್ನೋದ್ರಿಂದ ಇಲ್ಲಿ ಕಡಲೆಕಾಯಿನೇ ಕೂಡ ಜೋರಾಗಿ ವ್ಯಾಪಾರ ನಡೀತಾ ಇರ್ತದೆ. ನಾವು ಕೂಡ ಕಡಲೆಕಾಯಿ ತಗೊಂಡು ಬಂದು ನೋಡ್ಬೋದು. ತುಂಬ ವಿಜೃಂಭಣೆಯಿಂದ, ತುಂಬ ಏನಿಲ್ಲ ಅಂದರೂ ಸುತ್ತಮುತ್ತ ಒಂದು ಕಿಲೋಮೀಟ್ರಷ್ಟು ಜಾತ್ರೆ ಸೇರಿರುತ್ತೆ. ನೋಡಿ, ಇಲ್ಲಿ ಮಕ್ಕಳು ಎಲ್ಲ ಆಟ ಆಡೋ ಇದು ಎಲ್ಲ ಕೂಡ ಇದೆ. ನಮ್ಮ ಮಕ್ಕಳು ಕೂಡ ಎಲ್ಲ ಆಟ ಆಡಿ ಬಂದರು. ನೋಡಿ, ಇಲ್ಲಿ ಕಾಟನ್ ಕ್ಯಾಂಡಿ, ಬಳೆಗಳು ಎಲ್ಲ ಇದ್ದು. ನಾವು ಏನೋ ಬೇಕು ಅಂತ ಅನಿಸಿದ್ದೆ. ನಾವು ಕೂಡ ಜಾತ್ರೆ ಅಂದಮೇಲೆ ನೋಡಿದ ತಗೊಳ್ಳೇಬೇಕು ಅನಿಸುತ್ತೆ. ನಾವೆಲ್ಲೇ ಎಷ್ಟೇ ಯಾವುದೇ ಶೋರೂಮ್ಗೆ ಹೋಗಿ ಏನೇ ತಗೊಂಡ್ರೂ ಜಾತ್ರೆಗೆ ಹೋದ್ಮೇಲೆ ಅಲ್ಲಿ ನೋಡಿದ ತಗೊಳ್ಳೇಬೇಕು ಅಂತ ಅನಿಸುತ್ತೆ. ನಾವು ಕೂಡ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬಂದು. ನೋಡ್ಬೋದು, ಕಡಲೆಕಾಯಿ ಎಲ್ಲ ಕಡೆ ಕಡಲೆಕಾಯಿ ಹಾಕೊಂಡಿದ್ದಾರೆ. ಇನ್ನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಹಾಗೆ ಬರ್ತಾ ನಮ್ಮ ಮಗಳು ಕೂಡ ಸ್ವಲ್ಪ ತಗೊಂಡ್ಳು. ಏನು ತಗೊಂಡಿದ್ದಾಳೆ ಅಂತ ನೋಡಿ. ಇದು ಬಲೂನು, ಲೈಟಿಂಗ್ಸು ಎಲ್ಲ ಬರ್ತಿದೆ. ಲೈಟಿಂಗ್ಸು ಆರ್ಟ್ ಇದೊಂದು ತಗೊಂಡ್ಳು. ಮತ್ತು ಏನೋ ಲೈಟಿಂಗ್ಸ್ ಇರೋದಿದು ತಲೆ ಮೇಲೆ ಹಾಕೊಂಡೆಲ್ಲ ಓಡಾಡ್ತಿರು. ಜಾತ್ರೆ ಅಂದಮೇಲೆಲ್ಲ ಮಕ್ಳುಗಳು ತುಂಬ ಆಸೆ ಪಡ್ತಾರೆ. ನೋಡಿ, ಅವಳು ಕೂಡ ಈ ಥರ ನೋಡಿ, ಇದೊಂದು ಕೀ ಬಂಚು ಎಷ್ಟು ಕ್ಯೂಟಾಗಿದೆ. ಇದೊಂದು ಕೀ ಬಂಚು ಕೂಡ ತೆಗೆಸ್ಕೊಂಡ್ಳು.
ತುಂಬ ಕ್ಯೂಟಾಗಿದೆ ನೋಡಿ. ಎಲ್ಲೇ ಎಷ್ಟೇ ಯಾವುದೇ ಹೋಗಿ ಏನೇ ಒಂದು ಚಿನ್ನದ ಒಡವೆ ಕೊಡಿಸಿದ್ರು ಜಾತ್ರೆಗೆ ಹೋದ್ಮೇಲೆ ಇವೆಲ್ಲ ತಗೋಬೇಕು ಅಂತ ಅನಿಸುತ್ತೆ. ಮಕ್ಳಿಗಾದ್ರೂ ಅಷ್ಟೇ, ನಮಗಾದ್ರೂ ಅಷ್ಟೇ. ನೋಡಿ, ಇದೊಂದು ಬ್ಯಾಗ್ ತಗೊಂಡ್ಳು. ಮತ್ತು ಇನ್ನು ಜಾತ್ರೆ ಅಂದಮೇಲೆ ಕಡಲೆಕಾಯಿ ಪರ್ಸೆ ಅಂದಮೇಲೆ ಕಡಲೆಕಾಯಿ ತಗೊಳ್ಳೇಬೇಕು. ಹಾಗೆ ಕಡಲೆಕಾಯಿನೂ ಕೂಡ ತಗೊಂಡು ಬಂದು ನೋಡಿ, ನಮ್ಮದು ಇವತ್ತಿನ ಕಡಲೆಕಾಯಿ ಪರ್ಸೆ ಜಾತ್ರೆಗೆ ಹೋಗಿದ್ದು. ಇದೊಂದು ವಿಡಿಯೋ ಕ್ಲಿಪ್ ಹಾಕಿದ್ದೆ. ಇಷ್ಟ ಆಗಿದ್ದರೆ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.